ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಲಾಗ್ಸ್ ಬಂದು ಬಿರಿಯಾನಿ ಕಬಾಬ್ 15 ಮಿನಿಟ್ಸಲ್ಲಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಪಲಾವ್ ಮಸಾಲ, ಎಣ್ಣೆ ಮತ್ತು ಅಕ್ಕಿ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಟೊಮೆಟೊ ಮತ್ತು ಕೊತ್ತಂಬರಿ, ಪುದೀನ, ತುಪ್ಪ ಮತ್ತು ಮ್ಯಾರಿನೇಟ್ ಮಾಡ್ಕೊಳ್ಳೋ ಚಿಕನ್. ಮೊಸರು, ಅರಿಶಿನ, ಪೆಪ್ಪರ್ ಪೌಡರ್ ಹಾಕಿ ಮ್ಯಾರಿನೇಟ್ ಮಾಡ್ಕೊಂಡಿರೋದು. ಬನ್ನಿ ಇವಾಗ ನೋಡೋಣ ಯಾವ ಥರ ಮಾಡೋದಂತ. ಒಂದು ಪ್ಯಾನ್ ಇಟ್ಕೊಂಡು ಅದು ಹೀಟ್ ಆಗೋವರೆಗೂ ವೆಯ್ಟ್ ಮಾಡಬೇಕು. ಮತ್ತು 50 ml ಅಷ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ. ಲೈಕ್ ಆಲ್ರೆಡಿ ಎರಡು ಮೆಜರ್ಮೆಂಟ್ ನೋಡಿಕೊಂಡು ಹಾಕ್ಕೊತೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ಆಯಿಲ್ ಜಾಸ್ತಿ ತೊಗೊಳ್ಳೋದು, ಆಯಿಲ್ ಜಾಸ್ತಿ ಹಾಕಿ 1 ಸ್ಪೂನ್ ತುಪ್ಪ, ಸ್ವಲ್ಪ ಕಾದ್ಮೇಲೆ ಪಲಾವ್ ಮಸಾಲ, ಪಲಾವ್ ಎಲೆ, ಏಲಕ್ಕಿ, ಜೀರಿಗೆ, ಚಕ್ಕೆ, ಲವಂಗ ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಫ್ಲೇವರ್ ಅಂತ ಎಲ್ಲ ಸ್ಪ್ರೆಡ್ ಆಗುತ್ತೆ. ನೆಕ್ಸ್ಟ್ ಆನಿಯನ್ ಹಾಕಬೇಕು. ಆನಿಯನ್ನ ನೀಟಾಗಿ ಲೈಕ್ ಫ್ರೈ ಮಾಡಬೇಕು. ಲೈಕ್ ಗೋಲ್ಡನ್ ಬ್ರೌನ್ ಬರೋವರೆಗೂ ಆನಿಯನ್. ಸ್ವಲ್ಪ ಸಾಲ್ಟ್ ಹಾಕೋದ್ರಿಂದ ಬೇಗ ಫ್ರೈ ಆಗುತ್ತೆ. ಮತ್ತು ಹಸಿಮೆಣ್ಸಿನ್ಕಾಯಿ, ಉಪ್ಪು ನೀಟಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ವೆಯ್ಟ್ ಮಾಡೋಣ. ಇವಾಗ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರ್ತಾಯಿದೆ. ಟೊಮೆಟೊಸ್ ಹಾಕ್ತಿದ್ದೀನಿ. ನೆಕ್ಸ್ಟ್ ಇದು ಚೆನ್ನಾಗಿ ಬೇಯಬೇಕು. ಲೈಕ್ ಸ್ವಲ್ಪ ಸ್ಮ್ಯಾಶ್ ಮಾಡಿದಾಗ ಸ್ಮ್ಯಾಶ್ ಆಗೋಷ್ಟು ಬೆಂದಿರಬೇಕು. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊತಾ ಇದ್ದೀನಿ. ನೀಟಾಗಿ ಹಿಂಗೆ ಫ್ರೈ ಮಾಡಿ ನೆಕ್ಸ್ಟು ಎಲ್ಲ ಸ್ವಲ್ಪ ವಾಸನೆ ಎಲ್ಲ ಹೋದ್ಮೇಲೆ ಚಿಲ್ಲಿ ಪೌಡರು ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಖಾರ ಕಮ್ಮಿನೇ ಇರೋದ್ರಿಂದ ನಾನು 1.5 ಸ್ಪೂನ್ ಹಾಕ್ಕೊಂಡಿದ್ದೀನಿ. 1.5 ಗ್ಲಾಸ್ ಅಕ್ಕಿಗೆ 1.5 ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ಇವಾಗ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅರಿಶಿನ, ಮೊಸರು, ಮೆಣಸಿನ ಪುಡಿ ಎಲ್ಲ ಹಾಕಿ ಒಂದು ಅರ್ಧ ಗಂಟೆ ಮುಂಚೆನೇ ಮ್ಯಾರಿನೇಟ್ ಮಾಡ್ಕೊಳ್ಳೋದ್ರಿಂದ ಚಿಕನ್ ಚೆನ್ನಾಗಿ ಬೇಯುತ್ತೆ ಬೇಗ. ಆಮೇಲೆ ಅದನ್ನು ಹಾಕಿ ಮಿಕ್ಸ್ ಮಾಡಿ ಈಗ ಇದು ಕ್ಲೋಸ್ ಮಾಡಿ ಕುದಿಯೋವರೆಗೂ ವೆಯ್ಟ್ ಮಾಡಬೇಕು. ಇದು ಆಲ್ಮೋಸ್ಟ್ ಒಂದು 50% ಚಿಕನ್ ಬೆಂದಿದೆ ಅಂದಾಗ ವಿ ಆರ್ ಲೈಕ್ ಗುಡ್. ನೆಕ್ಸ್ಟ್ ಮಿಕ್ಕಿದ್ದು ನೋಡ್ಬೋದು. ಹಿಂಗೆ ಪ್ರೆಸ್ ಮಾಡಿ ನೋಡಿ ಗೊತ್ತಾಗುತ್ತೆ ಲೈಕ್ ನಿಮಗೆ ಬೆಂದಿದೆಯಾ ಇಲ್ವಾ ಅಂತ. ಆಮೇಲೆ ಪುದೀನ, ಕೊತ್ತಂಬರಿ ಏನು ಇಟ್ಕೊಂಡಿದ್ವಿ ಅದು ಹಾಕಬೇಕು. ಮತ್ತು ರೈಸ್ ಆಲ್ರೆಡಿ ನೆನೆಸಿ ತೊಳೆದು ಇಟ್ಕೊಂಡಿರೋ ಅಂಥ ರೈಸನ್ನ ಅದಕ್ಕೆ ಮಿಕ್ಸ್ ಮಾಡಿ ಆಮೇಲೆ ಸ್ವಲ್ಪ ಟೇಸ್ಟ್ ನೋಡ್ಕೊಳ್ಳಿ ಬಿಫೋರ್ ಲೈಕ್ ಕ್ಲೋಸಿಂಗ್ ಲಿಡ್. ಉಪ್ಪು ಖಾರ ಎಲ್ಲ ಸರಿ ಇದೆಯಾ, ಬೇಕು ಅಂದರೆ ಹಾಕ್ಕೊಳ್ಳಿ ಇವಾಗಲೇ. ಆಮೇಲೆ ಮಿಕ್ಕಿದ್ದು ನೀರು ಎಷ್ಟಿದೆಯಲ್ಲ ಅಷ್ಟು ನೀರು ಹಾಕಬೇಕು. ಹಾಕಾದ್ಮೇಲೆ 1 ಸ್ಪೂನ್ ತುಪ್ಪನ ಅದ್ರ ಮೇಲೆ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಇದು ಹಾಕಿದ್ಮೇಲೆ ನಾವು ಲಿಡ್ ಕ್ಲೋಸ್ ಮಾಡಿ 1-2 ವಿಷಲ್ ಬರೋವರೆಗೂ ವೆಯ್ಟ್ ಮಾಡಬೇಕು. ಗ್ಯಾಪಲ್ಲಿ ನಾವು ಕಬಾಬಿಗೆ ರೆಡಿ ಮಾಡ್ಕೊಳ್ಳೋಣ. ಆಲ್ರೆಡಿ ಚಿಕನ್ ತೊಳೆದಿಟ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಚಿಲ್ಲಿ ಪೌಡರ್ ಹಾಕ್ಕೊತೀನಿ. ಮತ್ತು ಕಾರ್ನ್ಫ್ಲೋರ್ 1 ಸ್ಪೂನ್ ಮತ್ತು 1 ಸ್ಪೂನ್ ಅಕ್ಕಿ ಹಿಟ್ಟು ಮತ್ತು ಕರಿಬೇವಿನ ಸೊಪ್ಪು, ಆಮೇಲೆ ಸ್ವಲ್ಪ ಲೆಮನ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಲೈಕ್ ಆಚೆಯಿಂದ ಕಬಾಬ್ ಪೌಡರ್ ಥರ ಬದಲು ಈ ಥರ ಮನೆಯಲ್ಲೇ ಮಾಡ್ಕೊಬೋದು ಈಸಿಯಾಗಿ. ಇಲ್ಲ ನನಗೆ ಎಲ್ಲ ಇಟ್ಕೊಂಡು ಮಾಡ್ಕೊಳಕ್ಕಲ್ಲ ಅನ್ನೋರು ಕಬಾಬ್ ಪೌಡರ್ ಥರ ಮಿಕ್ಸ್ ಮಾಡ್ಕೊಬೋದು. ಎಲ್ಲ ಮಿಕ್ಸ್ ಮಾಡಿ ಒಂದು 5-10 ಮಿನಿಟ್ಸ್ ಫ್ರಿಜ್ಜಲ್ಲಿ ಇಟ್ಟರೆ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗಿ. ಯಾಕೆ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಅಷ್ಟೇ. ಅಲ್ಲಾಗಲೇ ಕುಕ್ಕರ್ ವಿಷಲ್ ಬಂತು. ನೆಕ್ಸ್ಟ್ ಕಬಾಬು ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಸ್ಟೀಮ್ ಬಿಡೋ ಗ್ಯಾಪಲ್ಲಿ ಕಬಾಬ್ ಫ್ರೈ ಆಯಿತು. ನೆಕ್ಸ್ಟ್ ಬಿರಿಯಾನಿನೂ ರೆಡಿ ಆಯಿತು. ಇದಾಗಿತ್ತು ನನ್ನ ಇವತ್ತಿನ ಲಾಗ್ಸ್. ನಮಗೂ ನೋಡಿ ಇದು ಫೈನಲ್ ಲುಕ್. ಬಿರಿಯಾನಿ ಈ ಥರ ಆಗಿದೆ. ತುಂಬ ಚೆನ್ನಾಗಿತ್ತು, ಆ್ಯಕ್ಚುಲಿ ಟೇಸ್ಟಿಯಾಗಿತ್ತು. ನೀವು ಮನೆಯಲ್ಲೆಲ್ಲ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾ ಇವತ್ತಿನ ನನ್ನ ಲಾಗ್ಸ್ ಮುಗಿಸ್ತಾ ಇದ್ದೀನಿ. ಕ್ವಿಕ್ ಆ್ಯಂಡ್ ಈಸಿಯಾಗಿ ಆಗುತ್ತೆ, ಜಾಸ್ತಿ ಟೈಮ್ ಹಿಡಿಯಲ್ಲ. ನೀವು ಮಾಡ್ಕೊಳ್ಳಿ ಈಸಿಯಾಗಿ. ಎಲ್ಲರೂ ತಿನ್ನಿ, ಖುಷಿಯಾಗಿರಿ. ಸಿಗ್ತೀನಿ ಮುಂದಿನ ಲಾಗ್ಸ್ನೊಂದಿಗೆ. ಬಾಯ್.